ಸಭೆಯಿಂದ ಕ್ರಿಸ್ಮಸ್ ಕ್ಯಾರಲ್ಸ್ ಇದೆ ಎಂಬುದಾಗಿ ನಾವು ಇಲ್ಲಿ ಸೇರಿ ಬರಬೇಕೆಂಬುದಾಗಿ ಹೇಳಿದಾಗ ಬಂದಿರುವಂಥ ನಿಮ್ಮೆಲ್ಲರಿಗಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಸತಿ ನಾವು ಹೇಳಿದಾಗ ಎಲ್ಲರೂ ಐಕ್ಯತೆಯಿಂದ ಮುಂದೆ ಬಂದಿದ್ರಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಸೇರಿ ಇಲ್ಲಿ ಒಳ್ಳೆಯದಾಗಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ನಾವು ಎಲ್ಲ ಮನೆಗಳಿಗೆ ಹೋಗಿ ಈ ಕ್ರಿಸ್ಮಸ್ ಒಂದು ಕ್ಯಾರಲ್ಸ್ ಒಂದು ಶುಭ ವರ್ತಮಾನವನ್ನು ತಿಳಿಸಲಿಕ್ಕೆ ಈ ಥರ ಇಲ್ಲಿ ಎಲ್ಲರೂ ಸೇರಿ ನೀವು ಐಕ್ಯತೆಯಿಂದ ಏರ್ಪಾಡು ಮಾಡಿರುವಂಥ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ರೀತಿ ನಮ್ಮ ಸಭೆ ಐಕ್ಯತೆಯಲ್ಲಿ ಆಶೀರ್ವಾದ ಇದೆ ಎಂಬುದಾಗಿ ನಾವು ಚರ್ಚೆಯಲ್ಲಿ ನಾವು ನೋಡಿದ್ವಿ. ಎಲ್ಲಿ ಐಕ್ಯತೆ ಇರ್ತದೋ ಅಲ್ಲಿ ಆಶೀರ್ವಾದ ಜೀವ ಅಲ್ಲಿದೆ ಎಂಬುದಾಗಿ ನಾವು ಈ ರೀತಿ ಬರುವಂಥ ವರ್ಷದಲ್ಲಿ ಕೂಡ ನಾವು ಐಕ್ಯತೆಯಿಂದ ಸಭೆ ಮುಂದಕ್ಕೆ ಹೋದಾಗ ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಆತನ ಜೀವ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂಥದ್ದಾಗಿದೆ. ಆತನ ಆಶೀರ್ವಾದ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂಥದ್ದಾಗಿದೆ. ದೇವರು ವಾಕ್ಯ ಹೇಳುತ್ತೆ, ಎಲ್ಲಿ ಐಕ್ಯತೆಯಿಂದ ಇರ್ತಿರೋ ಅಲ್ಲಿ ಆತನೊಂದು ಆಶೀರ್ವಾದ, ಅಲ್ಲಿ ಆತನೊಂದು ಜೀವ, ಅಲ್ಲಿ ಜೀವ ಆಶೀರ್ವಾದ ಅಲ್ಲಿ ಇರಬೇಕೆಂಬುದಾಗಿ ದೇವರು ಆಜ್ಞಾಪಿಸಿದ್ದಾನೆ ಎಂಬುದಾಗಿ. ಸೊ ಈ ರೀತಿ ಎಲ್ಲರಿಗೆ ನಾವು ತಿಳಿಸಿದಾಗ ಈ ರೀತಿ ಬಂದು ಸೇರಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ವಂದನೆಗಳು. ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಕ್ರಿಸ್ಮಸ್ ಒಂದು ವರ್ತಮಾನವನ್ನು ವಿಶೇಷನ್ನು ತಿಳಿಸಲಿಕ್ಕೆ ಮನೆಯಿಂದ ಮನೆಗೆ ಹೋಗ್ತಾ ಇದ್ವಿ. ಈ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೂ ಬಂದಿರುವುದಂಥದ್ದು. ಆತ ಕ್ರಿಸ್ಮಸ್ ಅನ್ನೋದು ಇದು ಏನೋ ಒಂದು ಸುಮ್ಮನೆ ಮಾತಲ್ಲ. ಯಾಕಂದರೆ ದೇವರು ಮಾನವನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದಿರುವಂಥ ಸಮಯ, ಆ ಒಂದು ಸಮಯವನ್ನು ನಾವು ಜ್ಞಾಪಕ ಮಾಡ್ಕೊತಾ ಇದ್ದೇವೆ. ದೇವರೇ ಮಾನವನ ರೂಪದಲ್ಲಿ ಆತನು ಇಲ್ಲಿಗೆ ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಒಬ್ಬ ಆಸ್ಟ್ರೋನೆಟ್ ಅಂದರೆ ಚಂದ್ರಮಂಡಲಕ್ಕೆ ಹೋಗಿರುವಂಥ ಒಂದು ಆಸ್ಟ್ರೋನೆಟ್, ಆತನ ಹೆಸರು ಜೇಮ್ಸ್ ಡಿ ಆರ್ವಿನ್ ಅಂತೇಳಿ. ಆತನು ಚಂದ್ರಮಂಡಲಕ್ಕೆ ಹೋಗಿ ಅಲ್ಲಿ ಸಮಯನ್ನು ಆತ ಕಳೆದು ಕೆಳಗೆ ಬಂದಾಗ ಎಲ್ಲರೂ ಬಂದು ಆತನ ಕೇಳ್ತಾ ಇದ್ದಾರೆ, ಏನಪ್ಪ ಚಂದ್ರಮಂಡಲಕ್ಕೆ ಹೋಗಿದ್ದೀ ನೀನು, ಎಷ್ಟು ಅದೃಷ್ಟವಂತ ನೀನು, ಅಲ್ಲಿ ಯಾರು ಮನುಷ್ಯರು ಹೋಗ್ಲಾರ್ದಂಥ ಸ್ಥಳಕ್ಕೆ ನೀನು ಹೋಗಿ ಬಂದಿದ್ದಿ ಎಂಬುದಾಗಿ ಎಲ್ಲರೂ ಕೇಳುವಾಗ ಆ ಮೀಡಿಯಾ ಅವ್ರು ಬಂದು ಮೈಕ್ ಇಡ್ತಾ ಇದ್ದಾರೆ, ನೀನೊಂದು ಎಕ್ಸ್ಪೀರಿಯನ್ಸ್ ಹೇಳು, ನೀನು ಎಷ್ಟು ಅದೃಷ್ಟವಂತನು, ಈ ಲೋಕವನ್ನು ಬಿಟ್ಟು ಭೂಲೋಕವನ್ನು ಬಿಟ್ಟು ನೀನು ಚಂದ್ರಮಂಡಲಕ್ಕೆ ಹೋಗಿ ಬಂದಿ ಎಂಬುದಾಗಿ ಎಲ್ಲರೂ ಹೇಳ್ತಾ ಇರುವಾಗ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಇವರು ಏನು ಹೇಳ್ತಾರೆ ಅಂತೇಳಿ. ಅವರೊಂದು ಎಕ್ಸ್ಪೀರಿಯನ್ಸ್ ಏನು ಹೇಳ್ತಾರೆ ಅಂತೇಳಿ ಆ ಜೇಮ್ಸ್ ಬಿ ಆರ್ವಿನ್ ಎಂಬ ಮನುಷ್ಯನನ್ನು ನೋಡ್ತಾ ಇದ್ದಾರೆ, ಚಂದ್ರಮಂಡಲಕ್ಕೆ ಹೋಗಿ ಬಂದು ಏನು ಹೇಳ್ತಾನೆ ಎಂಬುದಾಗಿ. ಆದರೆ ಆತ ಒಂದೇ ಮೈಕ್ ಇಟ್ಕೊಂಡು ಹೇಳಿದ್ದಾನೆ, ಮನುಷ್ಯನು ಚಂದ್ರಮಂಡಲಕ್ಕೆ ಹೋಗೋದು ದೊಡ್ಡದಲ್ಲ, ದೇವರು ಆಕಾಶ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಿದ್ದಾನೆ, ಅದು ದೊಡ್ಡದು ಎಂಬುದಾಗಿ ಆತನ ಹೇಳಿದ್ದಾನೆ. ಈ ಕ್ರಿಸ್ಮಸ್ ಅಂದರೆ ದೇವರು ತಾನು ಮನುಷ್ಯರನ್ನು ಪ್ರೀತಿಸಿ ಈ ಲೋಕಕ್ಕೆ ಬಂದಿರುವಂಥದ್ದು. ಆತನು ಮನುಷ್ಯರನ್ನು ಪ್ರೀತಿಸಿ ಈ ಲೋಕಕ್ಕೆ ಬಂದಿದ್ದಾನೆ. ಆತ ಶಿಲುಬೆಯಲ್ಲಿ ನಮಗೋಸ್ಕರ ಆತ ಪ್ರಾಣ ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೋಸ್ಕರ ಆತ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು ತಿರುಗಿ ಎದ್ದು ಬಂದಂಥ ಜೀವವುಳ್ಳ ದೇವರು. ಯಾಕಂದರೆ ಮೊದಲನೇ ಮಾನವನು ಆದಾಮನನ್ನು ದೇವರು ಸೃಷ್ಟಿಸಿದಾಗ ಆತನೊಂದು ಜೀವನದಲ್ಲಿ ಮರಣವಿದ್ದಿಲ್ಲ, ಮಾನವನಿಗೆ ಮರಣವಿದ್ದಿಲ್ಲ, ಸಂತೋಷವಿತ್ತು, ಸಮಾಧಾನ ಇತ್ತು, ಆನಂದ ಇತ್ತು. ದೇವರಿಗೆ ಮನುಷ್ಯನು ಸಮೀಪವಾಗಿದ್ದ. ಆದರೆ ಆದಾಮನು ಯಾವುದು ತಿನ್ನಬಾರ್ದೆಂಬುದಾಗಿ ಹೇಳಿರುವಂಥ ಹಣ್ಣನ್ನು ತಿಂದು ಪಾಪವನ್ನು ಆ ಮಾನವ ಜಾತಿಗೆ ತಗೊಂಡು ಬಂದ. ಪಾಪದ ಸಂಬಳ ಮರಣವೆಂಬುದಾಗಿ ಬೈಬಲ್ ಹೇಳುತ್ತೆ. ಪಾಪ ಮಾಡಿದವನಿಗೆ ಮರಣ ಶಿಕ್ಷೆ, ಪಾಪ ಮಾಡಿದವನಿಗೆ ಮರಣ ಎಂಬುದಾಗಿ ಹೇಳಿದಾಗ ಆದಾಮನು ಪಾಪವು ಮಾಡಿ ದೇವರನ್ನು ಬಿಟ್ಟು ಆತನು ಅಪವಾದಿ ಕಡೆಗೆ, ಚೀಕಟಿ ಕಡೆಗೆ, ಕತ್ತಲ ಕಡೆಗೆ ಹೋಗ್ಬಿಟ್ಟ. ದೇವರನ್ನು ಬಿಟ್ಟು ಅದು ನೋಡಿರುವಂಥ ದೇವರು ಅವನು ಮರಣ ಹೊಂದಬಾರ್ದು, ಮಾನವನು ನನ್ನಿಂದ ದೂರ ಆಗ್ಬಿಟ್ಟಿದ್ದಾನೆ ಎಂಬುದಾಗಿ ದೇವರೇ ಈ ಲೋಕಕ್ಕೆ ಬಂದು ಪಾಪದ ಸಂಬಳ ಮರಣ ಎಂಬುದಾಗಿ ಹೇಳ್ತಿರುವಾಗ ದೇವರೇ ಆ ಮರಣವನ್ನು ನಮ್ಮೆಲ್ಲರ ಪಾಪವನ್ನು ಆತನ ಮೇಲೆ ಹೊತ್ತುಕೊಂಡು ಆ ಕಲ್ವರಿ ಶಿಲುಬೆಯಲ್ಲಿ ಸತ್ತು ನಿನಗೆ ನನಗೆ ಪಾಪದ ಒಂದು ಬಿಡುಗಡೆ, ವಿಮೋಚನೆಯನ್ನು ಕೊಟ್ಟು ಈ ಲೋಕಕ್ಕೆ ಬಂದಿರುವಂಥ ಮಹಾ ದೊಡ್ಡ ಸಮಯ ಇದು. ದೇವರು ಬಂದಿರುವಂಥದ್ದು. ಸೊ ಈ ಒಂದು ಕ್ಯಾರಲ್ಸಲ್ಲಿ
ನೀವೆಲ್ಲರೂ ಮನೆ ಮನೆಗೆ ಹೋಗಿ ಯಾರಾದರೂ ನಿರುತ್ಸಾಹದಲ್ಲಿ ಇದ್ದವ್ರಿಗೆ ವಿಷಯ ಹೇಳಿ ನೀವು ಧೈರ್ಯದಿಂದ ಹೇಳ್ರಿ ಹ್ಯಾಪಿ ಕ್ರಿಸ್ಮಸ್ ಅಂತೇಳಿ. ಯಾಕಂದರೆ ಕ್ರಿಸ್ತನು ಹುಟ್ಟಿದಾನೆ, ನಿನ್ನ ಜೀವನದಲ್ಲಿ ಸಂತೋಷ ಇದೆ, ಇನ್ನು ಮೇಲೆ ನಿನಗೆ ದುಃಖಕ್ಕೆ ನಿನ್ನ ಮೇಲೆ ಅಧಿಕಾರ ಇಲ್ಲ. ಯಾಕಂದರೆ ನಿನ್ನ ದುಃಖವನ್ನು ತಗಲಿಕ್ಕೆ, ನಿನ್ನ ಪಾಪದಿಂದ ನೀನು ಪರಿಹಾರ ಕೊಟ್ಟು ನಿನಗೆ ಸಮಾಧಾನ ಶಾಂತಿಯನ್ನು ಕೊಟ್ಟು ನಿನ್ನ ನಿತ್ಯ ರಾಜ್ಯಕ್ಕೆ ತಗೊಂಡು ಹೋಗಲಿಕ್ಕೆ ಯೇಸು ಸ್ವಾಮಿ ಬಂದಿರುವಂಥ ದಿನವೆಂಬುದಾಗಿ ನಾವೆಲ್ಲರೂ ಅಲ್ಲಿ ಹೋಗಿ ಈ ಕ್ಯಾರಲ್ ಸಂದರ್ಭದಲ್ಲಿ ಅವರು ವಿಶ್ ಮಾಡಿ ಹ್ಯಾಪಿ ಕ್ರಿಸ್ಮಸ್ ಅಂತೇಳಿ. ಭಯಪಡಬೇಡ್ರಿ, ಯಾಕಂದರೆ ಅವತ್ತಿನ ದಿನ ಏಸಪ್ಪ ಹುಟ್ಟಿದಾಗ ದೂತನು ಹೇಳಿದ್ದು ಭಯಪಡಬೇಡ್ರಿ, ಗೊಳ್ಳಲಾರ భయపడొద్దు, మరియా భయపడొద్దు. మనుషులందరూ జీవితంలో ఏదో ఒక భయము అపవాది పెట్టి ఆ భయము నుండి మనుషుల్ని నిత్య నాశనం చేస్తూ ఉంటుంది. ಸೊ ಅటువంటి ಸಮయంలో ಆ ಭಯದಿಂದ ಬಿಡಿಸಲಿಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ದೂತನು ಹೇಳ್ತಾ ಇದ್ದಾನೆ ಭಯಪಡಬೇಡ್ರಿ ಎಂಬುದಾಗಿ. ಆ ದೂತನ ಕ್ಯಾರಲ್ಸ್, ಫಸ್ಟ್ ಕ್ಯಾರಲ್ಸ್ ದೂತನೇ ಮಾಡಿದ್ದು. ಯಾಕಂದರೆ ದೇವರು ಈ ಲೋಕಕ್ಕೆ ಇಳಿದು ಬರ್ತಾ ಇದ್ದಾನೆ ಎಂಬುದಾಗಿ ಆ ದೂತನ ಬಂದು ಪ್ರಚಾರ ಮಾಡ್ದ. ಜನರೆಲ್ಲರಿಗೆ ಸಮಾಧಾನ ಎಂಬುದಾಗಿ, ಜನರೆಲ್ಲರಿಗೆ ಸಂತೋಷ ಎಂಬುದಾಗಿ. ಸೊ ಇವತ್ತು ರಾತ್ರಿ ಕೂಡ ನಾವು ಈ ಕ್ಯಾರಲ್ಸ್ ಮುಖಾಂತರ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ನಾವು ಅಲ್ಲಿ ವಿಶ್ ಮಾಡಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ರಿ. ಅದಕ್ಕೆ ಅರ್ಥ ಏನಂದರೆ ನಿನ್ನ ಕಷ್ಟ, ನಿನ್ನ ದುಃಖ ಪಡಬೇಡ, ನಿನಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ ಎಂಬುದಾಗಿ ಗಟ್ಟಿಯಾಗಿ ಅಲ್ಲಿ ಹೋಗಿ ವಾಕ್ಯ ಹೇಳ್ರಿ, ಪ್ರಾರ್ಥನೆ ಮಾಡಿರಿ ಆ ಕುಟುಂಬಕ್ಕಾಗಿ. ಆ ಕುಟುಂಬದ ಮೇಲೆ ಒಂದು ಸಂತೋಷ, ಒಂದು సమాధాన, దేవుడు ఈ లోకకు బంధు సమాధానం తందిదానే. ఆయన ఇష్టమైన మనుషులకి భూమిపైన సమాధానం అని వాక్యం చెప్తుంది. కాబట్టి ఆ సమాధానము మనకుంది, ఆయన మన కొరకు వచ్చాడు అనేటువంటి సంగతిని మీరంతా అక్కడ పోయి విష్ చేసి మరి ప్రార్థన చేసి ఈ యొక్క కార్యక్రమాన్ని దేవునికి మహిమార్థంగా జరిగించమని చేరొచ్చిన ప్రతి ఒక్కరికి క్రీస్తునామంలో వందనాలు తెలియజేస్తా ఉన్నాను. అలాగనే ఈ యొక్క కార్యక్రమంలో ఈరోజు అందరికి వచ్చినటువంటి వాళ్ళకి భోజనాలు ఏర్పాటు చేసే విషయంలో జగదీష్ కానీ, జాస్వా బ్రదర్ కానీ, ఇంకా చాలామంది వాళ్ళు మీ చేతులు చాచి ఈ యొక్క కార్యక్రమానికి ఇది బాగా ఘనంగా జరగాలి. శ్రీరాంపురం నుండి వస్తారు, ಬಾಪೂಜಿ ನಗರ್ నుండి ಅన్ని ಕುಟುಂಬಾలు ವಸ್ತಾಯಿ. ಬೆಳಿಗ್ಗಿಂದ ಏನೇನೋ ಕೆಲಸಗಳು ಇರ್ತವೆ. ಇಲ್ಲಿ ಬಂದು ಸೇರಬೇಕಾದ್ರೆ ನಮ್ಮ ಸ್ನೇಹಿತ ಹೇಳ್ತಿದ್ದ ಕಿರಣ್, ಬೆಳಿಗ್ಗಿಂದ ನನಗೆ ಪುರುಷತ್ತೇ ಇಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಕ್ರಿಸ್ಮಸ್ ಸೀಸನಲ್ಲಿ ಬರ್ತಾ ಇರ್ತಾರೆ. ಅಂಥವ್ರಿಗೆ ಊಟ ಇಡಬೇಕೆಂಬ ಆಲೋಚನೆ ನಿಮಗೆ ದೇವರು ಕೊಟ್ಟಿದ್ದಾನೆ. ಅದನ್ನು ನೀವೆಲ್ಲ ಜಯಪ್ರದವಾಗಿ ಮಾಡಿ ನಡೆಸಿದ್ದೀರಾ. ನಿಮಗೆಲ್ಲರಿಗೆ ಯೇಸುವಿನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರೇ ನಿಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಾನು ಕೋರ್ತಾ ಇದ್ದೇನೆ. చేరు వచ్చిన ప్రతి సంఘం అందరికీ వందనాలు తెలియజేస్తూ ఈ కొన్ని మాటలు నేను ముగిస్తాను.